ಕೊನೆಗೂ ಅಂತೂ ಇಂತೂ ನನ್ನ ಲೈಫಲ್ಲಿದ್ದ ದೊಡ್ಡ ತಲೆನೋವು ದೂರ ಆಯ್ತು. ಇನ್ಮೇಲೆ ನಾವು ಫ್ರೀ ಬರ್ಡ್. ಫ್ರೀ ಬರ್ಡ್ಸೇ, ಆದ್ರೆ ಅವಳು ಬರೋವರೆಗೂ. ಆಮೇಲೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಬೇಬಿ, ನಾನು ಆಲ್ರೆಡಿ ಅದಕ್ಕೆ ಒಳ್ಳೆ ಸೊಲ್ಯೂಷನ್ ಹುಡುಕಿಟ್ಟಿದ್ದೀನಿ, ನೋಡ್ತಾ ಇರು. ಮಲ್ಲಿ ನನ್ನ ಲೈಫಿಂದ ಹೇಗೆ ವ್ಯಾನಿಷ್ ಆಗ್ತಾಳೆ. ನಿಜ ಹೇಳಿ ಜೈ, ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಜಸ್ಟ್ ಡಿವೋರ್ಸ್ ಅಷ್ಟೇ ತಾನೆ, ಬೇರೆ ಏನೂ ಇಲ್ಲ ಅಲ್ವಾ? ಬೇಬಿ, ನೀನ್ ಯಾಕೆ ಏನೇನೋ ಇಮ್ಯಾಜಿನ್ ಮಾಡ್ಕೋತಾ ಇದೀಯಾ? ಡಿವೋರ್ಸ್ ಅಷ್ಟೇ, ಬೇರೆ ಏನೂ ಇಲ್ಲ. ಚೆಲ್, ನೀವ್ ಹೇಳಿದ್ ನಿಜ ತಾನೆ? ನಿಜ ಬೇಬಿ, ಟ್ರಸ್ಟ್ ಮೀ. ಅಣ್ಣ ನಿಲ್ಸಿ, ಕಾರ್ ಇಲ್ಲೇ ಐತೆ, ಇಲ್ಲೇ ನಿಲ್ಸ್ಬಿಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಯಾಕೆ, ಎಷ್ಟೇ ಆಗ್ಲಿ ನೀನ್ ನನ್ನ ಬೇಬಿ ಅಲ್ವಾ? ಎಷ್ಟು ದಿನ ಆಯ್ತಲ್ವ ಬೇಬಿ ನಾವ್ ಈ ತರ ಇಬ್ರು ಖುಷಿಯಾಗಿ ನಗ್ನಗ್ತಾ ಕಾಲ ಕಳೆದು? ಫೈನಲಿ ಈ ದಿನ ಬಂದೇ ಬಿಟ್ಟು. ಯಾ, ನಾಚ್ಕೋತಾ ಇದೀಯಾ? ನಾನೇನ್ ನಾಚ್ಕೊಂತ ಇಲ್ಲಪ್ಪ. ನಾಚ್ಕೋತಿಲ್ವಾ? ನಾಚಿಕೆ ಬರಿಸ್ಲಾ? ಯಾಕಾದ್ರೂ ಅಲ್ಲಿ ಹೋದ್ನು ಅನ್ನಿಸ್ತಿದೆ. ಎಂತ ಚೀಪ್ ಜನ ಅವರು ಆನಂದ್. ಇರ್ಲಿ ಬಿಡು ಅಪರ್ಣ, ಅವ್ರ ಯೋಗ್ಯತೆನೇ ಅಷ್ಟು ಅಂತ ಅನ್ಕೊಳ್ಳೋಣ ಅಷ್ಟೇ. ಅಲ್ಲ ಆನಂದ್, ಅವರೆಲ್ಲ ಹೈಲಿ ಎಜುಕೇಟೆಡ್ ಅಂತೆ, ರಿಚ್ ಪೀಪಲ್ ಅಂತೆ, ದೊಡ್ಡ ಮನೆ ತಂದವ್ರಂತೆ. ವಾಹ್, ಆದ್ರೆ ಅವ್ರ ಬಿಹೇವಿಯರ್ಸ್ ನೋಡು ಎಷ್ಟು ಕೆಡ್ದಾಗಿತ್ತು. ಹೈ ಕ್ಲಾಸ್ ಅಂತೆ, ಹೈ ಕ್ಲಾಸ್. ಮಾತಾಡಿದ್ರೆ ಗೊತ್ತಾಗುತ್ತೆ ಯಾವ ಕ್ಲಾಸ್ ಅಂತ, ಬಾಯಿ ತೆಗೆದ್ರೆ ಬರೀ ಲೋ ಕ್ಲಾಸ್ ಮಾತೆ. ಅಲ್ಲ, ದೊಡ್ಡವರು ಅನ್ಸ್ಕೊಂಡವ್ರೆ ಹಾಗಿದ್ರೆ ಎಷ್ಟು ಚೀಪ್ ಅನ್ಸುತ್ತಲ್ವಾ? ನಿನ್ನ ಮಾತಲ್ಲೇ ಉತ್ತರ ಇದೆ. ಇನ್ಫ್ಯಾಕ್ಟ್ ಅವರು ದೊಡ್ಡವರು ಅಂತ ಅನ್ಕೊಂಡಿದ್ದಾರೆ, ನಿಜವಾಗ್ಲೂ ಅವರು ದೊಡ್ಡವರು ಆಗಿಲ್ಲ. ಇವರು ಮನುಷ್ಯರಾಗಿ ಬೆಳೆದಿಲ್ಲ, ಬರೀ ಅವರಲ್ಲಿರೋ ಕೊಬ್ಬು, ದುರಹಂಕಾರ ಗತ್ತು ಬೆಳೆದಿದೆ ಅಷ್ಟೇ. ಏನು ಹೇಳ್ತಾರಲ್ಲ, ಮನುಷ್ಯ ಬೆಳೀತಾ ಬೆಳೀತಾ ಮಾಗಬೇಕಂತೆ. ಆದ್ರೆ ಇವರು ಅದಕ್ಕೆ ತದ್ವಿರುದ್ಧ ಕೊಳತು ಹಾರ್ತಾ ಇದ್ದಾರೆ. ಕರೆಕ್ಟಾಗಿ ಹೇಳ್ದೆ, ಅವ್ನು ನಡ್ಕೊಂಡ್ ರೀತಿ ಹಾಗಿತ್ತು. ಅಲ್ಲ, ಗೌತಮ್ ಭೂಮಿಕಾ ಬಗ್ಗೆನೇ ಮಾತಾಡ್ತಾರಲ್ಲ, ಅವ್ರಿಗಿರೋ ಯೋಗ್ಯತೆಯಲ್ಲಿ 1% ಅಲ್ಲ 0.1% ಯೋಗ್ಯತೆ ಕೂಡ ಇಲ್ಲ ಅವ್ರಿಗೆ ಮಾತಾಡೋಕ್ಕೆ. ಭೂಮಿಕಾ ನಿಜವಾಗ್ಲೂ ಭೂಮಿ ತುಪ್ಪಿದವಳು. ಅವಳಾಗಿದ್ದಕ್ಕೆ ಸುಮ್ಮನೆ ಇದ್ಲು. ಅವಳ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಅವಳೆಲ್ಲರೂ ಜನ್ಮ ಜಾಲಾಡ್ಸ್ ಬರ್ತಿದ್ದೆ. ಇನ್ಯಾವತ್ತೂ ಯಾರು ಯಾರ ಬಗ್ಗೆನೂ ಮಾತಾಡಬಾರ್ದು, ಹಾಗೆ ಮಾಡ್ತಿದ್ದೆ. ಆಕ್ಚುಲಿ ಏನ್ ಗೊತ್ತಾ ಚಿನ್ನ, ದಿವಾನ್ ಕುಟುಂಬದವ್ರನ್ನ ಆಡ್ಕೊಂಡ್ರೆ, ಅವ್ರ ಮನೆಯವ್ರನ್ನ ಯಾರಾದ್ರೂ ಆಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗ್ಬೇಕಾಗಿದ್ದು ಬರೀ ಗೌತಮ್ ಅಷ್ಟೇ ಅಲ್ಲ, ಅವ್ರ ಅಮ್ಮನೂ ರಿಯಾಕ್ಟ್ ಆಗ್ಬೇಕಾಗಿತ್ತು. ಆದ್ರೆ ಅಲ್ಲಿ ನೋಡಿದ್ರೆ ಅವ್ರ ಅಮ್ಮ ಅದಕ್ಕೂ ನನಗೂ ಏನು ಸಂಬಂಧನೇ ಇಲ್ಲ ಅನ್ನೋ ತರ ನಿಂತಿದ್ರು. ಯಾರಿಗೋ ಏನೋ ಅಂತಿದ್ದಾರೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅನ್ನೋ ತರ ಸುಮ್ಮನೆ ನಿಂತ್ಬಿಟ್ಟಿದ್ರು. ಇನ್ನೊಂದು ಬೇಜಾರಾಗ್ತಾ ಇರೋ ವಿಷಯ ಏನು ಅಂತಂದ್ರೆ, ಅಷ್ಟೆಲ್ಲ ನಡೀತಾ ಇದ್ರು, ನಾನು ನೀನು ಏನು ಮಾತಾಡದೆ ಸುಮ್ಮನೆ ನಿಂತ್ಬಿಟ್ಟಿದ್ವಲ್ಲೇ. ನಮ್ಗೇನಾದ್ರೂ ಆದ್ರೆ ಗೆಳೆಯ ಓಡೋಡು ಬರ್ತಾನೆ, ತನ್ನ ಕೈಲಾಗಿದ್ದೆಲ್ಲ ಮಾಡ್ತಾನೆ. ಆದ್ರೆ ನಾವು ಆ ಜಾಗದಲ್ಲಿ ಸುಮ್ಮನೆ ಕೈ ಕಟ್ಕೊಂಡು ನಿಂತಿದ್ವಿ. ತುಂಬಾ ಹರ್ಟ್ ಆಗ್ತಾ ಇದೆ ಕಣ ನನಗೆ. ಇರ್ಲಿ ಬಿಡು ಆನಂದ್, ಸಿಚುವೇಶನ್ ಆಗಿತ್ತು. ಬೇರೆ ಜಾಗ ಆಗಿದ್ದಿದ್ರೆ ನಾವು ಮಾತಾಡ್ಬೋದಾಗಿತ್ತು. ಆದ್ರೆ ನಾವಿದ್ದಿದ್ದು ಗೌತಮ್ ಮನೆನಲ್ಲಲ್ವಾ?
ಆ ಜಾಗದಲ್ಲಿ ನಿಂತು ಮಾತಾಡೋದಕ್ಕೆ ನಮ್ಗೆ ಯಾವ ರೈಟ್ಸು ಇರಲಿಲ್ಲ. ಆದ್ರೂ ಅನ್ಸುತ್ತಲ್ಲ ಪರ್ಣ, ಸುಮ್ಮನೆ ಇದ್ಬಿಟ್ವಿ ಅಂತ. ಅಲ್ಲ, ಈ ಫ್ರೆಂಡ್ಸು ನೆಂಟರು ಯಾಕಿರ್ಬೇಕು ಮತ್ತೆ? ಇಂಥ ಸಮಯದಲ್ಲಿ ಧೈರ್ಯ ತುಂಬಕ್ ತಾನೆ, ಸಪೋರ್ಟ್ ಮಾಡಕ್ ತಾನೆ. ನಿನ್ನ ಕನ್ಸರ್ನ್ ನಂಗೆ ಅರ್ಥ ಆಗುತ್ತಾ ನಾನು, ಆದರೂ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡ. ಸುಮ್ಮನೆ ನಮ್ಮ ಮನ್ಸು ಕೆಡುತ್ತೆ ಅಷ್ಟೇ. ಡೋಂಟ್ ವರಿ ಆನಂದ್, ಯಾವುದೂ ಹಾಗೆ ಇರಲ್ಲ. ಇಷ್ಟು ದಿನ ಯಾರು ಕಮಕ್ ಕಿಮ್ಮಕ್ ಅಂತಿರ್ಲಿಲ್ಲ, ಈಗೆಲ್ಲರೂ ಉಸಿರೆತ್ತಕ್ಕೆ ಶುರು ಮಾಡಿದ್ದಾರೆ. ಗೌತಮ್ಗೆ ಭೂಮಿಕಾಗೊಂದು ಮಗು ಆದ್ರೆ ಎಲ್ಲರೂ ಬಾಯಿ ಮುಚ್ಕೊಂಡಿರ್ತಾರೆ. ಕರೆಕ್ಟಾಗಿ ಹೇಳಿದೆ ಚಿನ್ನ. ಇದಕ್ಕೆಲ್ಲ ಪರಿಹಾರ ಅಂದ್ರೆ ಅದು ಸರಿ, ಆದ್ರೆ ನೀನ್ ಯಾರು ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡ ಮಲ್ಲಿ. ಇನ್ನು ಸ್ವಲ್ಪ ಜಯದೇವ್ ಅವ್ರ ಕಡೆ ಗಮನ ಕೊಡ್ಬೇಕು. ಅವ್ರಷ್ಟೆಲ್ಲ ಬದಲಾದ್ಮೇಲೂ ನೀವು ಅವ್ರ ಬಗ್ಗೆ ಹಂಗೆ ಮಾತಾಡ್ತೀರಾ ಅಂದ್ರೆ ನಾವು ಗಂಡ ಹೆಂಡತಿ ಚಂದಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಅಕ್ಕರೆ? ಆ ಥರದ್ದೆಲ್ಲ ಏನೂ ಇಲ್ಲ ಮಲ್ಲಿ. ಆ ಥರದ್ದೆಲ್ಲ ಏನು ಇಲ್ಲ ಅಂದ್ಮ್ಯಾಗೆ ಯಾಕೆ ಈ ತರ ಮಾತಾಡ್ತಿದ್ದೀರಾ ಅಕ್ಕರೆ? ಮನ್ಸಲ್ಲಿರ ತಾನೇ ಮಾತ್ನಾಗ್ ಬರೋದು. ಬೇವೇನ್ ಆಕ್ಸಿಡೆಂಟಾ? ಮೇ ಬಿ